point if I lose myself? Spend a couple days with nobody else, holding in my breath just to see if I can find you in my dreams. Oh, I'm getting tired of losing faith in everything I see. The beauty in the stars above have lost their hold on me. 'Cause I'm a sinner, I'm not a saint, a heart of a winner. So why do I turn away? Somewhere in the deepest blue I will find you. 'Cause I'm a sinner, and God knows I'm born this way. Looking at myself like I'm someone else. I can't feel my pulse, better get some help. Get up for some. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ 69 ವ್ಯಾಂಡರ್ಲೆಸ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೋಡಿದ್ರೆ ನಿಮಗೆ ಬ್ಯಾಕ್ ಗ್ರೌಂಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ನಾನೊಂದು TVS ಶೋರೂಮ್ ಅಲ್ಲಿ ಇದ್ದೀನಿ. ಯಾವ TVS ಅಂತ ಕೇಳಿದ್ರೆ ಗ್ಲೋಬಲ್ TVS ಬಸವೇಶ್ವರ ನಗರಲ್ಲಿ ಇದ್ದೀನಿ. ಏನಪ್ಪ ಇವನ್ ಇಲ್ಲಿ ವೇರ್ ಹೌಸ್ ಅಲ್ಲಿ ಬಂದ್ಬಿಟ್ಟು ಏನೋ ಹಿಂಗೆ ನಿಂತ್ಕೊಂಡು ಏನೋ ವಿಡಿಯೋ ಮಾಡ್ತೇನೆ ಅಂತ ಅನ್ಕೊಂಡಿದ್ದೀರಾ? ಡಿಸ್ಕ್ರಿಪ್ಷನ್ ಅಲ್ಲಿ, ಥಂಬ್ನೇಲ್ ಅಲ್ಲಿ, ನಿನ್ನೆ ನಾನು ಇನ್ಸ್ಟಾ ಸ್ಟೋರಿಯಲ್ಲಿ ಎಲ್ಲರೂ ನೋಡಿರೋ ಹಾಗೆ ನಾವಿದ್ದೀವಿ ಇವತ್ತು ಅಪಾಚಿ 310 RR 2024 ಮಾಡೆಲ್ ನೊಂದಿಗೆ. ಸೊ ಸ್ನೇಹಿತರೆ, ಇದು ಒನ್ ಆಫ್ ದ ಬ್ಯೂಟಿಫುಲ್ ಕಲರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಹಲವಾರು ಕಲರ್ಸ್ಗಳಿದೆ. ಸೊ ಇದು ಯಾವ್ಯಾವ ಕಲರ್ಸ್ ಇದೆ ಅಂತ ಅನ್ನೋದನ್ನ ನಾನು ಇನ್ ಡೀಟೇಲ್ ಆಗಿ ಬ್ರೀಫಿಂಗ್ ಕೊಡ್ತೀನಿ, ಬನ್ನಿ. ಸೊ ಸ್ನೇಹಿತರೆ, ಇವತ್ತು ರಿವ್ಯೂ ಮಾಡೋದಕ್ಕೆ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಕೂಡ ಇನ್ನೊಬ್ರು ಕೂಡ ಇದ್ದಾರೆ. ಅವ್ರು ಯಾರು ಅಂತಂದ್ರೆ ನನ್ ಅದರ್ ದನ್ ನಮ್ಮ ಪ್ರಿನ್ಸ್. ಹೇಗಿದ್ದೀರಾ ಬ್ರೋ? ಚೆನ್ನಾಗಿದ್ದೀವಿ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಹಾಯ್ ಹೇಳ್ಬಿಡಿ ಬ್ರೋ ಹಂಗೆ ಎಲ್ಲರಿಗೂ. Hello. ಈ ಒಂದು ವಿಡಿಯೋ ಮಾಡೋದಕ್ಕೆ ಇಷ್ಟೊಂದು ಸುವರ್ಣ ಅವಕಾಶ ಮಾಡಿಕೊಟ್ಟಿದ್ದು ಇವ್ರೇನೆ. ಇವ್ರು ಯಾರು ಅನ್ನೋದನ್ನ ಇವ್ರ ಹತ್ರನೇ ಕೇಳಿ ನೋಡ್ಕೊಂಡು ಬನ್ನಿ. ಹೇಳಿ ಬ್ರೋ, ನೀವು ಯಾರು? ಕ್ಯಾಮ್ರಾ ಚೇಂಜ್ ಮಾಡೋಣ ಆಂಗಲ್. ಎಸ್, ಹೇಳಿ ಬ್ರೋ. ನಾನೊಬ್ಬ ಮೋಟರ್ ಸೈಕ್ಲಿಸ್ಟ್, ನಮ್ ತರನೇ. ಎಸ್, ಅದು ಫಸ್ಟ್ ಇಂಪಾರ್ಟೆಂಟ್. ಲವ್ಲಿ. ಓಕೆ, ಅದಾದ್ಮೇಲೆ ಐ ಆಮ್ ಆಲ್ಸೋ ದಿ ಅಡ್ಮಿನ್ ಫಾರ್ ದಿ ಅಪಾಚೆ ಓನರ್ಸ್ ಗ್ರೂಪ್ ಕಮ್ಯುನಿಟಿ ಇನ್ ಬ್ಯಾಂಗ್ಳೂರ್. AOG ಬಂದು ಇಟ್ ಇಸ್ ದಿ ಫಸ್ಟ್ ಕಮ್ಯುನಿಟಿ ದಟ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಇನ್ ಬ್ಯಾಂಗ್ಳೂರ್. ಸ್ಟಾರ್ಟ್ ಮಾಡಿದಾಗ 15 ಜನ ಇದ್ವಿ. ಓಕೆ, ಇವಾಗ 3000 ಮೇಲೆ ಇದೀವಿ. ಯಪ್ಪ, ನಾವು ಬುಲ್ ಟಸ್ಕರ್ಸ್ 10 ವರ್ಷದಿಂದ 350 ಜನ ನಡ್ಕೊಂಡಿದೀವಿ. ಇವ್ರು ನೋಡಿದ್ರೆ 3000 ಜನ. ಓ ಮೈ ಗಾಡ್, ಹ್ಯಾಟ್ಸ್ ಆಫ್ ಗ್ರೋ. ಸ್ಟಾರ್ಟಿಂಗ್ ಫ್ರಮ್ 2017 ಇಂದ ಸ್ಟಾರ್ಟ್ ಮಾಡಿ ಐ ಥಿಂಕ್ ದಟ್ ಇಸ್ ಅ ಗ್ರೇಟ್ ಗ್ರೋತ್ ಫಾರ್ ಯು. ನಮ್ದು ಯಾಕೆಂದ್ರೆ 2013 ಅಲ್ಲಿ ಸ್ಟಾರ್ಟ್ ಆಗಿನ ಇನ್ನ ಇಷ್ಟರಲ್ಲಿ ಇದೀವಿ. ಬಟ್ ಡೆಫಿನೆಟ್ಲಿ AOG ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಗಾಡಿನ ರಿವ್ಯೂ ಮಾಡೋದಕ್ಕೆ. ಆಕ್ಚುಲಿ ಯಾರು ಇನ್ನ ಕೂಡ ರಿವ್ಯೂ ಮಾಡಿಲ್ಲ, ಸೊ ಇದೇ ಫಸ್ಟ್ ವಿಡಿಯೋ. ಥ್ಯಾಂಕ್ಸ್ ಟು ಗ್ಲೋಬಲ್ TVS ಆಲ್ಸೋ. ಗ್ಲೋಬಲ್ TVS ಅವರಿಗೂ ಥ್ಯಾಂಕ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬನ್ನಿ ಇವಾಗ ಗಾಡಿ ಬಗ್ಗೆ ಏನು ಎತ್ತ ಅಂತ ಸ್ವಲ್ಪ ಡೀಟೇಲ್ಸ್ ಹೇಳ್ಕೊಡಿ. ಯಾಕಂದ್ರೆ TVS ಅಪಾಚಿ 310 RR ನಾನು ನನ್ನ ಫ್ರೆಂಡಿಂದ ಒಂದು ಗಾಡಿ ಒಂದ್ಸತಿ ಓಡಿಸಿದ್ದಷ್ಟೇ ಜ್ಞಾಪಕ. ಡೀಟೇಲ್ ಇನ್ಫಾರ್ಮೇಶನ್ ನನಗೆ ಝೀರೋ ಇದೆ. ಓಪನ್ ಆಗಿ ಹೇಳ್ಕೊಂತೀನಿ, ನಾನೊಬ್ಬ ಮೋಟೋ ಬ್ಲಾಗರ್ ಅಂದಿದ ತಕ್ಷಣ ನನಗೆ ಎಲ್ಲ ಗೊತ್ತು ಅಂತ ನಾವು ಹೇಳ್ಬಾರ್ದು. ಎಸ್, ಡೆಫಿನೆಟ್ಲಿ ನಮ್ಗೇನು ಗೊತ್ತಿಲ್ಲ ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಸೊ ಇವತ್ತು ರಿವ್ಯೂ ಮಾಡ್ಕೊಡೋದು ಬಂದು ನಮ್ಮ ಪ್ರಿನ್ಸ್ ಅವರು. ಬನ್ನಿ ರಿವ್ಯೂ ಮಾಡೋಣ. ಯಾವ ಗಾಡಿ ರಿವ್ಯೂ ಮಾಡೋಣ ಬ್ರೋ? ಏನ್ ಕಲರ್ ಇದೆಯಲ್ಲ ಬ್ರೋ ಇಲ್ಲಿ? ಇದು ಬಂದು ಬಾಂಬರ್ ಗ್ರೇ ಅಂತಾರೆ, ಅದಿದೆ. ಮತ್ತೆ ರೆಡ್ ಕಲರ್ ಇದೆ. ಹಾಗೂ ಅದ್ಯಾವ್ದು ಬ್ರೋ ಅದು? ದಟ್ ಈಸ್ ಅ ಸ್ಪೆಷಲ್ ರೇಸ್ ರೆಪ್ಲಿಕಾ ಎಡಿಷನ್ ಅಲ್ವಾ? ಸೂಪರ್. ಸೊ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ಬ್ರೋ? ನಿಮ್ದು ಯಾವ್ದು ಫೇವ್ರೇಟ್? ನಮ್ ಫೇವ್ರೇಟ್ ಆಲ್ವೇಸ್ ರೆಡ್ ಅಲ್ಲ? ಇವನ್ ನನ್ ಫೇವ್ರೇಟ್ ಅದೇ. ಬಟ್ ಇದ್ಯಾಕೋ ಈ ಕಲರ್ ನೋಡಿದ ಮೇಲಿಂದ ನನಗೆ ಯಾಕೋ ಒಂದ್ ಸ್ವಲ್ಪ ಹೊಸದಾಗಿದೆ, ಡಿಫ್ರೆಂಟ್ ಆಗಿದೆ, ಸಕ್ಕದಾಗಿದೆ. ಮಾತ್ರ ಗಾಡಿ ಮಾತ್ರ ನೋಡ್ಬೋದಲ್ಲ ಸ್ನೇಹಿತರೆ, ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೀವು ಇಲ್ಲೇನ್ ನೋಡ್ತಾ ಇದ್ದೀರಾ, ಇದೆಲ್ಲ ನಾನು BMW 1000 RR ಅಲ್ಲಿ ನೋಡಿಂತ ಫೀಚರ್ಸ್ಗಳು ಇದೆಲ್ಲ. ಅದಲ್ದಲ್ಲಿ ಇಲ್ಲಿ ನೋಡಿ, ನನಗೆ ತುಂಬಾನೇ ಇಷ್ಟವಾಗಿರುವಂತ ಫೀಚರ್ ಈ ಒಂದು ಫೀಚರ್ನ ನಾನು ನೋಡಿದ್ದು ಡುಕಾಟಿಯಲ್ಲಿ. ಸೊ ಇದನ್ನ ಇವಾಗ ನಾನು TVS ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅದು ಮೇಡ್ ಇನ್ ಇಂಡಿಯಾ ಸ್ನೇಹಿತರೆ. ನನ್ನದನ್ ಮೇಡ್ ಇನ್ ಇಂಡಿಯಾ ಬೈಕ್. ಏನಂತೀರಾ ಬ್ರೋ? ಎಲ್ಲ ಓಕೆ ಬ್ರೋ. ಈ ಗಾಡಿಗೂ ಹಳೆ 310 RRಗೂ ಏನ್ ಡಿಫ್ರೆನ್ಸ್ ಹೇಳ್ಬಿಡಿ ಬ್ರೋ, ಫಸ್ಟ್ ಅದನ್ನ ಹೇಳ್ಬಿಡಿ ಬ್ರೋ.
ಸೊ ನಿಮ್ಗೆ ಇಂಜಿನ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಡಿಫರೆನ್ಸ್ ಬರುತ್ತೆ. ಓಕೆ. ಒಂದು ನೌ ದಿಸ್ ಇಂಜಿನ್ ಮೇಕ್ಸ್ 38 PS. ಮುಂಚೆ 34 ಇತ್ತಲ್ಲ ಬ್ರೋ? 34 ಇತ್ತು. 4 BHP ಜಾಸ್ತಿ. 4 BHP ಜಾಸ್ತಿ. ವಾವ್. ಓಕೆ. And it makes 300 Nm more, which is from 27 to 30. ವಾವ್. ಮುಂಚೆ ಅರ್ಬನ್ ಅಂಡ್ ರೈನ್ ಮೋಡ್ ಅಲ್ಲಿ 25 BHP ಬರೋದು. ಓಕೆ. ನೌ ಇಟ್ ಮೇಕ್ಸ್ 30. ಓಕೆ, ಸ್ಟಾರ್ಟಿಂಗ್ 30 ಇಂದ. ಅರ್ಬನ್ ಅಂಡ್ ರೈನ್ ಮೋಡ್ ಮೇಕ್ಸ್ 30 BHP. ವಾವ್. 30 PS. ಓಕೆ. ನಿಮ್ಗೆ ಟ್ರ್ಯಾಕ್ ಅಂಡ್ ಸ್ಪೋರ್ಟ್ ಮೋಡ್ ಅಲ್ಲಿ ಇಟ್ ಗಿವ್ಸ್ ಯು ಫುಲ್ ಪವರ್ ಆಫ್ 38 PS. ಓ, ದಟ್ ಇಸ್ ಅ ಗ್ರೇಟ್ ಫೀಚರ್ ಬ್ರೋ. ನಾನು ಈ ಫೀಚರ್ ನನಗೆ ಗೊತ್ತಿದ್ದಿಲ್ಲ. ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಮೋಟರ್ ಸೈಕಲ್ ಒಂದು ಬ್ರ್ಯಾಂಡ್ ಈ ತರ ಒಂದು ಫೀಚರ್ಸ್ ನ ತಗೊಂಡ್ಬರ್ತಿರೋದೇ ಇದೇ ಮೊದಲನೇ ಬಾರಿಗೆ ಅಂತ ನಾನು ಅನ್ಕೊಂತೀನಿ. ಹಳೆ TVS ಅಲ್ಲಿ ಈ ಚೇಂಜಸ್ ಇತ್ತಲ್ಲ ಬ್ರೋ? ಅಂದ್ರೆ ಹಳೆ ಮೋಡ್ಸ್ ಅಲ್ಲಿ ಪವರ್ ಫಿಗರ್ಸ್ ಚೇಂಜ್ ಆಗೋ ಆಪ್ಷನ್ಸ್ ಇತ್ತು. ಸೊ ಐ ವಾಸ್ ನಾಟ್ ಅವೇರ್. ನಾವು ವಿಲ್ ಮೂವ್ ಆನ್ ಟು ದ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ದಟ್ ಇಸ್ ಬೀನ್ ಆಡೆಡ್ ಟು ದಿಸ್ ಬೈಕ್. ಖಂಡಿತ ಬ್ರೋ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ರೂಸ್ ಕಂಟ್ರೋಲ್. ಕ್ರೂಸ್ ಕಂಟ್ರೋಲ್ ಏನ ಬ್ರೋ? ನಾನು ಕಾರ್ ತಗೊಂತ ಇಲ್ಲ ಬ್ರೋ, ಬೈಕ್ ತಗೊಂತ ಇರೋದು. ನೋಡಿ, ಕ್ರೂಸ್ ಕಂಟ್ರೋಲ್ ವಿತ್ ಮೆಮೊರಿ ಫಂಕ್ಷನ್. ಏನ್ ಬ್ರೋ ಇದು? ಮೆಮೊರಿ ಬೇರೆ, ಮೆಮೊರಿ ಫಂಕ್ಷನ್ ಕೂಡ ಇದೆಯಾ? ನೀವು ಕಾರಲ್ಲಿ ಸ್ಟಾರ್ಟ್ ಮಾಡಿದ್ರೆ 90 ಅಲ್ಲಿ ಹಾಕಿ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ತೀರಾ. ಹೌದು, ಕರೆಕ್ಟಾ? ಹೌದು. ಆಮೇಲೆ ಏನೋ ಒಂದ್ ಕಾರ್ ಅಡ್ಡ ಬಂತು, ಹೌದು, ಬ್ರೇಕ್ ಹಿಡಿದ್ರೆ ಕ್ರೂಸ್ ಕಂಟ್ರೋಲ್ ಆಫ್ ಆಯ್ತು. ಹೌದು. ನೆಕ್ಸ್ಟ್ ಟೈಮ್ ಯು ಟರ್ನ್ ಇಟ್ ಆನ್, ಇಟ್ ವಿಲ್ ಅಗೇನ್ ಗೋ ಬ್ಯಾಕ್ ಟು 90 ಅಲ್ವಾ? ಹೌದು, ಸೇಮ್ ಕೇಸ್. ಏನ್ ಹೇಳ್ತಿದ್ದೀರಾ ಗುರು? ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಗುರು. ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಗುರು. ಫಸ್ಟ್ ಟೈಮ್ ನಾನ್ ನೋಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಯಾವ್ದಾರ ಗಾಡಿಗೆ ಕ್ರೂಸ್ ಕಂಟ್ರೋಲ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಬೈಕ್ಸ್ ಅಲ್ಲಿ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಹಾಗೆ ಇಲ್ಲಿ ನೋಡಿ, ಕ್ರೂಸ್ ಕಂಟ್ರೋಲ್. ಯಪ್ಪ, ಇದನ್ನ ಕೆಳಗೆ ಪ್ರೆಸ್ ಮಾಡಿದ್ರೆ ಓಕೆ ಆನ್ ಆಗುತ್ತೆ. ಓಕೆ, ನೀವು ಪುಷ್ ಇಟ್ ಅಪ್, ಇಟ್ ವಿಲ್ ಆಕ್ಟಿವೇಟ್. ಓಕೆ, ಒಂದ್ಸತಿ ಹಿಂಗ್ ಒತ್ತಿಡ್ಕೊಂಡ್ರೆ ಅಲ್ಲ, ಒಂದ್ಸತಿ ಒಳಗ್ ಪ್ರೆಸ್ ಮಾಡಿದ್ರೆ ಓಕೆ ಈ ತರ ಪ್ರೆಸ್ ಮಾಡ್ಬೇಕು. ಒಂದು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ, ಆಮೇಲೆ ಮೇಲೆ ಕೆಳಗಡೆ ಅಂದ್ರೆ ಸ್ಪೀಡ್ ಇನ್ಕ್ರೀಸ್ ಸ್ಪೀಡ್ ಡಿಕ್ರೀಸ್ ತರ ಆಗುತ್ತೆ. ಕರೆಕ್ಟ್. ಓಕೆ ಕ್ರೂಸ್ ಕಂಟ್ರೋಲ್ ಫೀಚರ್ ಆಯ್ತಾ? ಆಯ್ತು ಬಿಡುಗರು. ಅದೇ ನನಗೆ ಆಗ್ಲೇ ಒಂಥರ ಆಶ್ಚರ್ಯ ವಿಚಾರ ಕೊಟ್ಬಿಟ್ರಿ ನೀವು. ಇವಾಗ ಇನ್ನೂ ಇಂಟ್ರೆಸ್ಟಿಂಗ್ ಬರುತ್ತೆ. ಏನ್ ಬ್ರೋ, ಇನ್ನೇನ್ ಮುಚ್ಚಿಟ್ಟಿದ್ದೀರಾ ಬ್ರೋ ಈ ಬೈಕಲ್ಲಿ? ಹೇಳ್ರಿ ಬ್ರೋ. ಸರಿ, ಓಕೆ. ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರಿ. ಹೌದು. 160-70 ಅಲ್ಲಿ ಹೋಗ್ತಾ ಇದೀರಾ. ಹೌದು. ಗೇರ್ ಶಿಫ್ಟ್ ಮಾಡ್ಬೇಕು. ಹೌದು, ಗೇರ್ ಶಿಫ್ಟಿಂಗ್ ಹೆಂಗೆ? ಹೌದು, ಕ್ಲಚ್ ಹಿಡಿಯೋದು ಬೇಕಾಗಿಲ್ಲ. ಮತ್ತೆ ಬೈ ಡೈರೆಕ್ಷನ್ ಕ್ವಿಕ್ ಶಿಫ್ಟರ್. ಡೈರೆಕ್ಷನ್ ಕ್ವಿಕ್ ಶಿಫ್ಟರ್. ಏನ್ ಹೇಳ್ತಿದ್ದೀರಾ ಬ್ರೋ? ಅಪ್ ಅಂಡ್ ಡೌನ್ ಎರಡಕ್ಕೂ ಬೈ ಡೈರೆಕ್ಷನ್ ಕ್ವಿಕ್ ಶಿಫ್ಟರ್. You just need to keep the vehicle above 2200 RPM. ಸೊ ಒಂದು 2200 RPM ಮೇಲೆ ಇತ್ತು ಅಂತಂದ್ರೆ ನಾವು ಕ್ಲಚ್ ಹಿಡಿಯಂತ ನೆಸೆಸಿಟಿನೂ ಇಲ್ಲ. ಕ್ವಿಕ್ ಶಿಫ್ಟರ್ ಶಿಫ್ಟ್ ಆಗುತ್ತೆ. ಕ್ವಿಕ್ ಶಿಫ್ಟರ್ ಬಗ್ಗೆ ನನಗೆ ಗೊತ್ತಿತ್ತು, ಬಟ್ ಕ್ರೂಸ್ ಕಂಟ್ರೋಲ್ ಇದ್ದಾಗ ಯಾವ ತರ ಯೂಸ್ ಮಾಡೋದನ್ನ ನೀವು ಹೇಳ್ಕೊಟ್ಟಿದ್ದು ಬಹಳ ಚೆನ್ನಾಗಿದೆ ಬ್ರೋ. ಬಟ್ ಕ್ರೂಸ್ ಕಂಟ್ರೋಲ್ಗೆ ಮಿನಿಮಮ್ ಸ್ಪೀಡ್ ಇಸ್ ಐ ಥಿಂಕ್ 45-50. ನಂಗೂ ಆಗ್ಲಿ ಬಿಡಿ. ಹೈವೇಲಿ ನಮಗೆ ಯಾಕಂದ್ರೆ ಈ ತರ ಒಂದು 310cc ಗಾಡಿನ ನಾವು ಹೈವೇಲಿ ತಗೊಂಡೋದಾಗ, ಫಾರ್ ಎಕ್ಸಾಂಪಲ್ ನೈಸ್ ರೋಡ್ ನಮ್ಮ ಬೆಂಗಳೂರಲ್ಲಿ ತಗೊಳ್ಳೋಣ ಅಥವಾ ಏರ್ಪೋರ್ಟ್ ರೋಡ್, 40-45 ಇಸ್ ಬೇಸಿಕ್ ಸ್ಪೀಡ್ ಅಲ್ಲಿ ಇದ್ದೇ ಇರ್ತೀವಿ ಅಲ್ವಾ? ಸೊ ಅದು ಆಲ್ಮೋಸ್ಟ್ ಅಲ್ಲಿ 3rd ಗೇರ್ ಅಲ್ಲಿ ಇರ್ತೀವಿ. ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿರ್ತೀವಿ ಒಂದು 90ಗೆ. ಯಾಕಂದ್ರೆ ಇತ್ತೀಚೆಗೆ ಮೈಸೂರು ರೋಡ್ ಆಗ್ಲಿ ಅಥವಾ ಎಲ್ಲೇ ಹೋದ್ರೂ ಪೊಲೀಸ್ ಕ್ಯಾಮ್ರಾ ಎಲ್ಲ ಇನ್ಸ್ಟಾಲ್ ಮಾಡಿರೋದ್ರಿಂದ ಸೊ ಆ ಒಂದು ಸ್ಪೀಡ್ ಲಿಮಿಟ್ ನ ನಾವು ಬೈಕಲ್ಲಿ ಇಟ್ಕೊಬಹುದು ಅಂತಂದ್ರೆ ದಿಸ್ ಇಸ್ ರಿಯಲಿ ಗ್ರೇಟ್ ಫೀಚರ್ ಅಂತಾನೆ ಹೇಳ್ಬೋದಲ್ಲ. ಕರೆಕ್ಟ್. ಅಂಡ್ ಅದು ಡಿಸ್ಚೇಂಜಿಂಗ್ ಆಗಕ್ಕೆ ಯು ಕ್ಯಾನ್ ಐದರ್ ಹೋಲ್ಡ್ ದ ಕ್ಲಚ್ ಆರ್ ಹೋಲ್ಡ್ ದ ಬ್ರೇಕ್. ಟಚ್ ಹಿಡಿದ ತಕ್ಷಣ ಕ್ರೂಸ್ ಕಂಟ್ರೋಲ್ ಆಫ್ ಆಗುತ್ತೆ. ಕರೆಕ್ಟ್. ಬ್ರೇಕ್ ಅಲ್ಲಿ ಕಾಲ್ ಟಚ್ ಮಾಡಿದ್ರು ಆಫ್ ಆಗುತ್ತೆ. ಸೇಮ್ ಲೈಕ್ ಕಾರ್. ಸೂಪರ್ ಬ್ರೋ. ಮತ್ತೇನಿದೆ ಬ್ರೋ? ಮತ್ತೇನ್ ಮುಚ್ಚಿಟ್ಟಿದ್ದೀರಾ ಹೇಳ್ರಿ? ಅಥವಾ ಇನ್ನೇನು ಹೊಸದಾಗಿ ಏನ್ ತಗೊಂಡ್ಬಂದಿದ್ದೀರಾ ಹೇಳ್ರಿ ಗಾಡಿಯಲ್ಲಿ? TVS ಅವರು RTDSC ಅಂತ ಮಾಡ್ತಾರೆ. ಓಕೆ, ಇಟ್ಸ್ ಕಾಲ್ಡ್ ರೇಸ್ ಟ್ಯೂನ್ ಡೈನಾಮಿಕ್ ಕಂಟ್ರೋಲ್. ಓಕೆ, ನಿಮ್ಗೆ RR310 ಅಲ್ಲಿ ಸ್ಟ್ಯಾಂಡರ್ಡ್ ವೇರಿಯಂಟ್. ಓಕೆ, ನಿಮ್ಗೆ ಬೇಸ್ ವೇರಿಯಂಟ್ ವಿದೌಟ್ ಕ್ವಿಕ್ ಶಿಫ್ಟರ್ ಸಿಗುತ್ತೆ. ಓಕೆ, ಸ್ಟ್ಯಾಂಡರ್ಡ್ ವೇರಿಯಂಟ್ ಇಸ್ ವಿತ್ ಕ್ವಿಕ್ ಶಿಫ್ಟರ್ ವಿತ್ ಕ್ರೂಸ್ ಕಂಟ್ರೋಲ್. ಓಕೆ, 4 ರೈಡಿಂಗ್ ಮೋಡ್ಸ್. ಓಕೆ, ಸೇಮ್ ಪವರ್ ಫಿಗರ್ಸ್. ಓಕೆ, 38 PS, 1300 Nm ಸ್ಟಾಕ್. ಓಕೆ, ಬಟ್ BTO ಆಪ್ಷನ್ ಹೋದಾಗ ಸಮಥಿಂಗ್ ಕಾಲ್ಡ್ ಅನ್ RTDSC. BTO ಅಂದ್ರೆ ಬಿಲ್ ಟು ಆರ್ಡರ್. ಓಕೆ, ನೀವೇನು ಆರ್ಡರ್ ಕೊಟ್ಟಿರ್ತೀರಾ ಆ ತರ ಮಾಡ್ಕೊಡ್ತಾರೆ. ಕಸ್ಟಮೈಸೇಷನ್. ಓಕೆ, ಇದರಲ್ಲೂ ಕೆಲವು ಪ್ಯಾಕ್ಸ್ ಇದೆ. ತುಂಬಾ ಪ್ಯಾಕ್ಸ್ ಇದೆ. ಓಕೆ, ನಮ್ಗೆ ಕೆಲವೊಂದ್ಸತಿ ಟ್ರಾಕ್ಷನ್ ಕಂಟ್ರೋಲ್ ಬೇಕಾಗಿರಲ್ಲ. ನನ್ನಂತನಿಗಂತೂ ನಿಜವಾಗ್ಲೂ ಬೇಕಾಗಿಲ್ಲ. ನೀವು ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ ನನಗೆ ಕೇಳಿದ್ರೆ ಐ ನೆವರ್ ನೀಡ್ ಟ್ರಾಕ್ಷನ್ ಕಂಟ್ರೋಲ್. ಕರೆಕ್ಟ್. ಹೌದು. ಸೊ ನೀವು ಕೆಲವೊಂದು ಫೀಚರ್ಸ್ ನ ಯೂಸ್ ಮಾಡಲ್ಲ. ಹೌದು, ಅದು ನೆಸೆಸಿಟಿ ಇರಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ರೈಡರ್. ಸೊ ಸ್ನೇಹಿತರೆ, ಇಲ್ಲಿ ಏನ್ ಅರ್ಥ ಆಗತ್ತೆ ಅಂತಂದ್ರೆ, ಇವಾಗ ನಾನು ಒಂಥರ ರೈಡರ್, ಇವ್ರೊಂಥರ ರೈಡರ್. ಇವ್ರಿಗೆ ಟ್ರಾಕ್ಷನ್ ಕಂಟ್ರೋಲ್ ಬೇಕಾಗಿರುತ್ತೆ, ನನಗೆ ಬೇಕಾಗಿರಲ್ಲ. ಸೊ ಅದ್ರಲ್ಲೂ ನಾನು ಎಷ್ಟು ದುಡ್ಡು ಉಳಿಸಬಹುದು ಏನಂತ. ಖಂಡಿತ ಅಲ್ವಾ? ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲ್, ನಿಮ್ಗೆ ಕಾರ್ನರಿಂಗ್ ABS, ಕಾರ್ನರಿಂಗ್ ಕ್ರೂಸ್ ಕಂಟ್ರೋಲ್ ಇದೆಲ್ಲ ಬೇಡ ಅಂತಂದ್ರೆ 6 axis IMU. ಓಕೆ, ಇದ್ಯಾವುದು ಬೇಡ ಅಂತಂದ್ರೆ ನನಗೆ ಬರೀ ಕ್ರೂಸ್ ಕಂಟ್ರೋಲ್, ಬೈ ಡೈರೆಕ್ಷನ್ ಕ್ವಿಕ್ ಶಿಫ್ಟರ್, ನಾರ್ಮಲ್ ಸೇಮ್ ಪವರ್ಸ್ ವಿತ್ ವಿಂಗ್ಲೆಟ್ಸ್,
ಇಷ್ಟೇ ಸಾಕು ಅಂತಂದ್ರೆ ಯು ಕ್ಯಾನ್ ಸ್ಟಿಲ್ ಬೈ ದ ಸ್ಟ್ಯಾಂಡರ್ಡ್ ವೆಹಿಕಲ್. ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂತ ಅಂದಾಗ ಮಾತ್ರ ನೀವು ಪ್ಯಾಕೇಜ್ ಆಫ್ ಮಾಡ್ಕೋಬಹುದು. ಈಗ ಮ್ಯಾಟ್ರಿಗೆ ಬರೋಣ. ಸ್ಟ್ಯಾಂಡರ್ಡ್ ವೆಹಿಕಲ್ ಗೆ ಪ್ರೈಸ್ ಎಷ್ಟಿದೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಬ್ರೋ. ಶೋರೂಮ್ ಪ್ರೈಸ್ ಹೇಳಿ. ಬೇಸ್ ವೇರಿಯಂಟ್ ಇಸ್ 275. ಓಕೆ, 2,77,75,000 ಸ್ಟಾರ್ಟ್ ಆಗುತ್ತೆ. ಅದು ವಿತೌಟ್ ಕ್ವಿಕ್ ಶಿಫ್ಟರ್. ವಿತೌಟ್ ಕ್ವಿಕ್ ಶಿಫ್ಟರ್. ಕರೆಕ್ಟ್. ಓಕೆ, ನಿಮ್ಗೆ 293 or 295 if I'm not wrong. ಓಕೆ, that is your standard variant. ಓಕೆ, with bi-directional quick shifter, with cruise control, with winglets, with road fire tires. ಎಲ್ಲಾನು ಬರುತ್ತೆ ಸ್ಟ್ಯಾಂಡರ್ಡ್ ಅಲ್ಲೇನೆ. ಓಕೆ, ಇದು ನೆಕ್ಸ್ಟ್ ಮಾಡೆಲ್ ಬ್ರೋ. ನೆಕ್ಸ್ಟ್ ಮಾಡೆಲ್ ನಿಮಗೆ BTO ಪ್ಯಾಕೇಜಸ್ ಅಲ್ಲಿ 2 ಪ್ಯಾಕೇಜಸ್ ಬರುತ್ತೆ. ಓಕೆ, ಒಂದು ಡೈನಾಮಿಕ್ ಪ್ಯಾಕೇಜ್ ಬರುತ್ತೆ, ಡೈನಾಮಿಕ್ ಪ್ರೋ ಪ್ಯಾಕೇಜ್ ಬರುತ್ತೆ. ಓಕೆ, ಸೊ ನಿಮಗೆ ಡೈನಾಮಿಕ್ ಪ್ಯಾಕೇಜ್ ಅಲ್ಲಿ ಓಕೆ, ಫ್ರಂಟ್ ಅಂಡ್ ರೇರ್, ಓಕೆ, ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಫಾರ್ ಪ್ರೀಲೋಡ್ ಅಂಡ್ ರಿಬೌಂಡ್. ವಾ, ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಏನ್ ಮಾಡ್ಬೇಕು ಅಂತ ಹೊಟ್ಟಿದ್ದೀರಾ TVS ಅವರು? ಸೊ ಡಿಪೆಂಡಿಂಗ್ ಆನ್ ರೈಡರ್ weight ಅಂಡ್ ದ ಯೂಸೇಜ್, ಎಲ್ಲಿ ಓಡಿಸ್ತೀರಾ ಅದ್ರ ಮೇಲೆ ನೀವು ಸಸ್ಪೆನ್ಷನ್ ಟ್ಯೂನ್ ಮಾಡ್ಕೊಳ್ಳಿ. ಓ, ಆತರ ಟ್ರ್ಯಾಕ್ ಅಲ್ಲಿ ಓಡಿಸಂಗಿದ್ರೆ ಅದರ ಸಸ್ಪೆನ್ಷನ್ ಬೇಕಾದ್ರೆ ಮಾಡ್ಬೋದು. ಕರೆಕ್ಟ್. ನಾವು ಹೈವೇಲಿ ಹೋಗ್ಬೇಕಂದ್ರೆ ಒಂಥರ, ಅಥವಾ ನಾರ್ಮಲ್ ಜನರಲ್ ಸಿಟಿ ಯೂಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಹಾಕೊಂಡಿರ್ಬೇಕಾದ್ರೆ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಮಾಡ್ಕೋಬೇಕು, ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು. ಓಕೆ, ಪ್ರೀಲೋಡ್ ಜಾಸ್ತಿ ಮಾಡ್ಕೋಬೇಕು, ಕಮ್ಮಿ ಮಾಡ್ಕೋಬೇಕು ಮಾಡ್ಕೋಬಹುದು. ಓ ಸೂಪರ್ ಬ್ರೋ. ಓಕೆ ಬ್ರೋ, ನಿಮಗೊಂದು ಸಣ್ಣ ಒಂದು ಏನಂತಾರೆ ಸಲಹೆ ಕೊಡ್ಲಾ? ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಬ್ರೋ ಹೇಳ್ತಾ ಇದ್ದೀನಿ. ನೀವ್ ಹೇಳಿದೀರಾ, ಮಾಡ್ತೀನಿ. ಸ್ಟಾರ್ಟ್ ಇಟ್. ನಾನು ಏನ್ ಬೇಕೋ ಸಪೋರ್ಟ್ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇವ್ರು ಮಾತಾಡೋ ರೀತಿ ಸಖತ್ತಾಗಿದೆ, ಟೆಕ್ನಿಕಲ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನನಗಂತೂ ಖುಷಿ ಆಯ್ತು. ಚಾನಲ್ ಇವ್ರು ಸ್ಟಾರ್ಟ್ ಮಾಡಿದಾಗ ಎಲ್ಲಾ ಕಡೆ ಕಮ್ಯುನಿಟಿಲೆಲ್ಲ ಹಾಕಿರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಅರಳಿದ ಪ್ರತಿಭೆ ಇವತ್ತು ಪಕ್ಕಾ ಬ್ರೋ ಮಾಡ್ತಿರಲ್ಲ? ಖಂಡಿತವಾಗ್ಲು. ಲವ್ಲಿ ಲವ್ಲಿ. ಓಕೆ ಬ್ರೋ, ಮತ್ತೆ ನೆಕ್ಸ್ಟ್ coming on to the dynamic pro kit. Okay, which is basically ಎಲ್ಲ electronics. Okay, ಫಸ್ಟ್ ಬಂದು 6 axis IMU. ನೀವು ಇದು ನೋಡೋದು ಲೀಟರ್ ಕ್ಲಾಸ್ ಬೈಕಲ್ಲಿ. ಯಪ್ಪ ದೇವ್ರೆ, 310cc ಅಲ್ಲಿ ಕೊಡ್ತಾ ಇದೀರ ಅದನ್ನ? 310cc ಅಲ್ಲಿ ಕೊಡ್ತಾ. ಇದು RTR 310 ಅಲ್ಲೂ ಇದೆ. ಸೊ ಅದು ಏನ್ ಆಕ್ಚುಲಿ ಫೀಚರ್ ಬ್ರೋ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಸೊ 6 dimensions inertia measurement unit. Okay, okay, so ಇದರಲ್ಲಿ ಇದ್ರೆ so basically when the bike gets your ride by wire technology, okay, ಅದಕ್ಕೆ IMU ಆಡ್ ಮಾಡೋದು ಈಸಿ. ಓಕೆ, ಒಂದ್ಸತಿ IMU 6 axis IMU ಆಡ್ ಮಾಡಿದ್ರೆ ಓಕೆ ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲ್, ಕಾರ್ನರಿಂಗ್ ಟ್ರಾಕ್ಷನ್ ಕಂಟ್ರೋಲ್, ಹೌದು, ಕಾರ್ನರಿಂಗ್ ABS, ಹೌದು, ಇದೆಲ್ಲ ಆಕ್ಟಿವೇಟ್ ಮಾಡೋದು ತುಂಬಾ ಈಸಿ. ಹೌದಾ? ವೀಲಿ ಕಂಟ್ರೋಲ್, ಓಕೆ, ಸ್ಲೋಪ್ ಡಿಸೆಂಟ್ ಕಂಟ್ರೋಲ್, ಓಕೆ, ಅದೆಲ್ಲ ಇದೆ. ಅಲ್ಲ, ನೀವೇನು ಗಾಡಿ ಮಾಡ್ತಾ ಇದ್ದೀರಾ, ಕಾರ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ಲಿಲ್ಲ ನನಗೆ. ಅದನ್ನ ಒಂದ್ಸತಿ ಹೇಳ್ಬಿಡಿ ಫಸ್ಟ್. TVS ಅವ್ರು ಏನೋ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳೋಣ ಹಂಗಂತೀರಾ? ಏನಂತೀರಾ ಸ್ನೇಹಿತರೆ? ಒಳ್ಳೆ ಗಾಡಿ ಮಾತ್ರ ಹೇಳ್ತೀನಿ ಕೇಳಿ, ಒಳ್ಳೆ ಟಾಪ್ ನಾಚ್ ಫೀಚರ್ಸ್ ಇದೆ ಗಾಡಿಯಲ್ಲಿ. ಖುಷಿ ಆಯ್ತು ನನಗೆ. ಇಂಡಿಯನ್ ಮ್ಯಾನುಫ್ಯಾಕ್ಚರರ್ ಅಲ್ವಾ? ಮೇಕ್ ಇನ್ ಇಂಡಿಯಾ ಗುರು ಇದು. ದಿಸ್ ಇಸ್ ಅ ಮೇಕ್ ಇನ್ ಇಂಡಿಯಾ ಬೈಕ್ ಗುರು. ಗ್ಲೋಬಲಿ ಒಳ್ಳೆ ಹೆಸರು ಮಾಡೋದು ಗಾಡಿ ಮಾತ್ರ. ಹಿಂಗೆ ನೋಡಿದ್ರೆ ಹೆಂಗಿದೆ ಅಂತಂದ್ರೆ, ನಾನೊಬ್ಬ ರೆಪ್ಸಾಲ್ ಫ್ಯಾನು, ಹೊಂಡಾ ರೆಪ್ಸಾಲ್. ಫೈರ್ ಬ್ಲೇಡ್ ಏನಿದೆಯಲ್ಲ ಶೇಪು, ಸೇಮ್ ಟು ಸೇಮ್ ಹಂಗೆ ಇದೆ. ಏನ್ ಮಾಡೋದು ಸ್ನೇಹಿತರೆ, ದಪ್ಪ ಆಗ್ಬಿಟ್ಟಿದೀನಿ, ಕುತ್ಕೊಂಡ್ರೆ ಟ್ಯಾಂಕ್ ತಾಗತ್ತೆ. ಬಟ್ ಸ್ಟಿಲ್ ನನಗೆ ಕೊಟ್ರೆ ನಾನು ಓಡಿಸ್ತೀನಿ, ಇಲ್ಲ ಅಂತಲ್ಲ. ಬಟ್ ಡೆಫಿನೆಟ್ಲಿ ನಾನು ಸ್ವಲ್ಪ ತೆಳ್ಳಿಗೆ ಅವ್ರ ತರ ಇದ್ಬಿಟ್ಟಿದ್ರೆ ಈ ಗಾಡಿ ತಗೊಂತಿದ್ದೆ ನಾನು. ಇದು ಬಂದು ನಿಮ್ಗೆ RT LSC ಬರುತ್ತೆ. ಓಕೆ, ವಿಚ್ ಮೀನ್ಸ್ ಯುವರ್ ರೇಸ್ ಟ್ಯೂನ್ಡ್ ಲೀನಿಯರ್ ಸ್ಟೆಬಿಲಿಟಿ ಕಂಟ್ರೋಲ್. ಓಕೆ, ಓಕೆ. ಸೊ ಡಿಫ್ರೆನ್ಶಿಯೇಟ್ ಹೆಂಗ್ ಮಾಡೋದು ಅಂತಂದ್ರೆ, ಓಕೆ, ಇದರಲ್ಲಿ RT LSC ಅಂತ ಸ್ಟಿಕರ್ ಹಾಕಿರ್ತಾರೆ. ಓಕೆ, ಈ ಒಂದು ಸ್ಟಿಕರ್ ಇರುತ್ತೆ. ಓಕೆ, ಕರೆಕ್ಟ್. ಓಕೆ, ಸೊ ನಿಮ್ಗೆ RT DSC ತೋರಿಸ್ತೀನಿ ಬನ್ನಿ. ದಿಸ್ ಇಸ್ RT DSC. ಓಕೆ, ಸೊ ದಿಸ್ ಹ್ಯಾಸ್ ಗಾಟ್ 6 axis IMU. ಓ, ಇದರಲ್ಲಿ ಆ ಫೀಚರ್ ಇದೆ? ಇದರಲ್ಲಿ ಇದೆ. ಓಕೆ, ಇದರಲ್ಲಿ ನಿಮ್ಗೆ ಇಟ್ ಇಸ್ ಗಾಟ್ ಆಲ್ ಯುವರ್ ಕಾರ್ನರಿಂಗ್, ಕ್ರೂಸ್ ಕಂಟ್ರೋಲ್, ಕಾರ್ನರಿಂಗ್ ABS, ಕಾರ್ನರಿಂಗ್ ಟ್ರಾಕ್ಷನ್ ಕಂಟ್ರೋಲ್. ಓಕೆ, ಕಾರ್ನರಿಂಗ್ ಅಲ್ಲಿ ಎಲ್ಲ ಇದೆ. ಕಾರ್ನರ್ಸ್ ಅಲ್ಲಿ ಬೇಸಿಕ್ಲಿ ಏನೇನು ಇಡಬೇಕು ಎಲ್ಲ ಇಟ್ಟಿದ್ದೀರಾ? ಎಲ್ಲ ಇದೆ. ಇಟ್ ಇಸ್ ಇವನ್ ಗಾಟ್ ಮೋಟರ್ ಸೈಕಲ್ ಸ್ಟೆಬಿಲಿಟಿ ಕಂಟ್ರೋಲ್. ಹೌದಾ? ಓಕೆ, ಓಕೆ. ಒನ್ ಮೋರ್ ಇಂಟ್ರೆಸ್ಟಿಂಗ್ ಫೀಚರ್ ಇಸ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಇರಲಿ ಅಂದ್ಬಿಟ್ಟು ಓಕೆ ಎಕ್ಸಾಸ್ಟ್ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದಾರೆ. ಓ ಹೌದು, ಅದೊಂದು ಸ್ವಲ್ಪ ಕೆಳಗಡೆ ಇತ್ತು ಲಾಸ್ಟ್ ಟೈಮ್ ನೋಡಿದಿರೋ ಗಾಡಿಗಳಿಗೆ. ಚೂರು ಕೆಳಗೆ ಬರ್ತಿತ್ತು ಮುಂಚೆ. ಓಕೆ, ಇವಾಗ ಇದನ್ನ ಸ್ವಲ್ಪ ಮೇಲ್ ಮಾಡಿಬಿಟ್ಟಿದ್ದಾರೆ. ಇತ್ತೀಚೆಗೆ ಈ BMW ಕಾರ್ಸ್ ಅಲ್ಲಿ ನೋಡಬಹುದು ಈ ತರ ಕಲರ್ ಸಿಕ್ಕಾಪಟ್ಟೆ ಫೇಮಸ್. ಹಾಗೂ ನಾನ್ ರೀಸೆಂಟ್ ಆಗಿ ನೋಡಿರೋದು ಟಾಟಾ ಯಾವ್ದು ಎಲೆಕ್ಟ್ರಿಕ್ ಕರ್ವ್, ಟಾಟಾ ಕರ್ವ್ ಅಲ್ಲೂ ನೋಡಿದ್ದೀನಿ. ಸೊ ಈ ಒಂದು ಕಲರ್ ತುಂಬಾ ಯೂನಿಕ್ ಆಗಿ ಕಾಣಿಸ್ತಿದೆ. ಸೊ ನೀವು ತಿಳಿಸಿ ಸ್ನೇಹಿತರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ನಿಮಗೆ ಈ ಗಾಡಿ ಕಲರ್ ಇಷ್ಟ ಆಯ್ತಾ ಅಥವಾ ರೆಡ್ ಕಲರ್ ಇಷ್ಟ ಆಯ್ತಾ?
ಸೊ ಅದಾ ಯಾವ ಕಲರ್ ಇಷ್ಟ ಆಯ್ತು ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ವೈಸರ್ ಕೂಡ ಸಖತ್ತಾಗಿದೆ ನೋಡಿ. ಇದರಲ್ಲಿ ಇನ್ನೊಂದೇನು ಇಷ್ಟ ಆಗಿದ್ದಂದ್ರೆ ಈ ಒಂದು ಬ್ಯಾಡ್ಜ್, ಫ್ಲಾಗು, ಇಂಡಿಯನ್ ಫ್ಲಾಗು. ಸೊ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಓಕೆ, ಸೊ ಸ್ಟಾರ್ಟ್ ಮಾಡಿದ ತಕ್ಷಣ 1982 ರೇಸಿಂಗ್ ಸಿನ್ಸ್ ಅಂತ ಬರುತ್ತೆ. ಒನ್ ಆಫ್ ದ ಬ್ಯೂಟಿಫುಲ್ ಡಿಜಿಟಲ್ ಕ್ಲಸ್ಟರ್ ಬಂದಿದೆ. ಸೊ ಎಲ್ಲದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ನೋಡೋಣ. ವಾಹ್, ಆ ಒಂದು ಅಗ್ರೆಷನ್ ನೆಕ್ಸ್ಟ್ ಲೆವೆಲ್ ಇದೆ ಗುರು ಗಾಡಿ ಮಾತ್ರ. ಹೇಳ್ಬೇಕಂತಂದ್ರೆ ನೋಡ್ಬೋದಲ್ಲ ಬೀಟ್ಸು, ಸೇಮ್ ಡಿಫ್ರೆನ್ಸ್ ಏನಿಲ್ಲ. ಓವರ್ ಆಲ್ ಮಾಡಿಫಿಕೇಶನ್ ಅಂತ ಏನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ ಈ ಗಾಡಿಯಲ್ಲಿ. ಸೊ ಬೇಸಿಕ್ಲಿ ಹೇಳಬೇಕು ಅಂತಂದ್ರೆ ನಮಗೆ ಗಾಡಿ ನೋಡೋದಕ್ಕೆಲ್ಲ ಸೇಮ್ ಹಂಗೆ ಇದೆ. ಕೆಲವೊಂದು ಫೀಚರ್ಸ್ ಆ್ಯಡ್ ಆಗಿದೆ, ಅದೇನು ಅಂತ ಅನ್ನೋದನ್ನ ನಮ್ಮ ಫ್ರೆಂಡ್ಸ್ ಅವ್ರು ಬಂದು ಹೇಳ್ತಾರೆ. ಸೊ ನೀವು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಡಿಸೈನ್ ದಟ್ ಏಜಸ್ ವಿತ್ ಟೈಮ್. ಓಕೆ, ನಾವು Volkswagen ಅಲ್ಲಿ ಪೋಲೋ ನೋಡಿರ್ತೀವಿ. ಹೌದು ಎಷ್ಟೇ ವರ್ಷ ಆದ್ರೂ ಇವಾಗ್ಲೂ ನೋಡಿದ್ರು ನಮ್ಗೆ ತುಂಬಾ ಇಷ್ಟ. ಇವತ್ತಿಗೂ ಪೋಲೋನೆ ಹಾಗೆ ಇದೆ. ಹೌದು, ಕರೆಕ್ಟ್ ಅಲ್ವಾ? ಸೊ ಇದು ಅಷ್ಟೇ, ಇಟ್ ಇಸ್ ನಾಟ್ ಚೇಂಜ್ ಟೂ ಮಚ್ ಇನ್ ಟರ್ಮ್ಸ್ ಆಫ್ ಡಿಸೈನ್. ಓಕೆ, ಸಟಲ್ ಚೇಂಜಸ್ ಮಾಡಿದ್ದಾರೆ. ಒಂದು ನಿಮ್ಗೆ ವಿಂಗ್ಲೆಟ್ಸ್ ಬರುತ್ತೆ. ಓಕೆ, ಸೊ ಕರೆಕ್ಟ್. ದಿಸ್ ವಿಂಗ್ಲೆಟ್ಸ್ ಆಡ್ಸ್ ಅಪ್ ಟು 3 kgs ಆಫ್ ಡೌನ್ ಫೋರ್ಸ್. ಹೌದಾ? ಓಕೆ, ಏನ್ ಬೆನಿಫಿಟ್ ಅಂತಂದ್ರೆ ಅದರಿಂದ? ಸೊ ನಿಮ್ಗೆ ಹೈ ಸ್ಪೀಡ್ಸ್ ಅಲ್ಲಿ ಮೇಲೆ ಎತ್ತಲ್ಲ. ಓಕೆ, ಗಾಡಿ ಮೇಲೆ ಎದ್ದೊಳಲ್ಲ. ಸೊ ಸ್ಪೀಡ್ ಎಷ್ಟು ಹೋಗ್ತೀವೋ ಅಷ್ಟು ಕಂಪ್ರೆಸ್ ಆಗುತ್ತೆ ಗಾಡಿ, ಫ್ರಂಟ್ ಲೋಡ್ ಜಾಸ್ತಿ ಆಗುತ್ತೆ ಅಂತ ಆ ತರ ಏರೋಡೈನಾಮಿಕ್ ಮಾಡಿರ್ತಾರೆ ಇದಕ್ಕೆ. ಬ್ಯೂಟಿಫುಲ್. ನಿಮ್ಗೆ ಡೈನಾಮಿಕ್ ಕಿಟ್ ಅಲ್ಲಿ ನಿಮ್ಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಎಲ್ಲ ಬಂತ. ಹೌದು, ಅದ್ರ ಜೊತೆ ನಿಮ್ಗೆ TPMS ಬರುತ್ತೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಟೈರ್ ಅಲ್ಲಿ ಪ್ರೆಷರ್ ಏನಿದೆ ಅಂತಾನೂ ಗೊತ್ತಾಗುತ್ತೆ. ಅದು ಗೊತ್ತಾಗುತ್ತೆ ಎಲ್ಲಿ? ಡಿಸ್ಪ್ಲೇ ಅಲ್ಲೇ ಬರುತ್ತೆ. ದಟ್ ಈಸ್ ಸಮಥಿಂಗ್ ಯೂನಿಕ್. ಓಕೆ, ಅಂಡ್ ಯು ಆಲ್ಸೋ ಗೆಟ್ ಬ್ರಾಸ್ ಕೋಟೆಡ್ ಚೈನ್. ಓಕೆ, ಇತ್ತೀಚಿಗೆ ಟ್ರೆಂಡ್ ಅಲ್ಲಿ ಇರೋದೇ ಬ್ರಾಸ್ ಕೋಟೆಡ್ ಚೈನ್. ಓಕೆ, ಅದು ಬೈ ಡಿಫಾಲ್ಟ್ ಆಗಿ ಗಾಡಿಯಲ್ಲಿ ಇರುತ್ತೆ. ಎಲ್ಲ ವೇರಿಯಂಟ್ಸ್ ಅಲ್ಲಿ ಇದೆ. ಇಲ್ಲ, ಅದು ಡೈನಾಮಿಕ್ ಕಿಟ್ ತಗೊಂಡ್ರೆ ಮಾತ್ರ. ಓಕೆ. ಸೊ ಆ ಗಾಡಿಯಲ್ಲಿ ಡೈನಾಮಿಕ್ ಕಿಟ್ ಇದೆ. ಇದ್ರಲ್ಲಿ ಇದೆಯಾ ಬ್ರೋ? ಇದ್ರಲ್ಲಿ ಇದೆ. ಸೊ ಇದರಲ್ಲಿ ನಿಮ್ಗೆ ಬ್ರಾಸ್ ಕೋಟೆಡ್ ಚೈನ್ ಬರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರಿನ್ಸ್ ಅವರೇ, ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ಚಾನಲ್. ಇವಾಗಲೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಐ ವಾಂಟ್ ಯು ಟು ಸ್ಟಾರ್ಟ್, ಅದಕ್ಕೋಸ್ಕರ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ. ಸೊ ಸ್ನೇಹಿತರೆ, ಇದಲ್ದಲ್ಲೇ ನಿಮಗೇನಾದರೂ ಕನ್ಫ್ಯೂಷನ್ಸ್ ಏನಾರ ಇತ್ತು ಅಂತಂದ್ರೆ, ಈ ಬೈಕ್ ಬಗ್ಗೆ ಇನ್ನ ಡೀಟೇಲ್ಸ್ ಏನಾರ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ನನಗೆ ಗೊತ್ತಿಲ್ಲ ಅಂತಂದ್ರೆ ಇವ್ರ ಹತ್ರ ಕೇಳ್ಬಿಟ್ಟಾದ್ರೆ ನಾನು ಮಾಡ್ತೀನಿ, ಇಲ್ಲ ಇವ್ರ ನಂಬರ್ ಹಾಕ್ಬಿಡ್ತೀನಿ. ಬೆಸ್ಟ್ ಹೇಳ್ತೀನಿ, ಗ್ಲೋಬಲ್ TVS ಅವ್ರ ನಂಬರ್ ಹಾಕ್ಬಿಡಿ. ಅದಿನ್ನ ಬೆಸ್ಟ್. ಓಕೆ ಸ್ನೇಹಿತರೆ, ಸೊ ನಾವು ಗ್ಲೋಬಲ್ TVS ಅವ್ರ ನಂಬರ್ ಹಾಕಿರ್ತೀವಿ. ಏನೇ ಡೀಟೇಲ್ಸ್ ಗೊತ್ತಾಗಬೇಕು ಅಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಎಲ್ಲದೂ ಹೆಲ್ಪ್ ಮಾಡ್ತಾರೆ. ಇನ್ ಕೇಸ್ ಅದಲ್ದಲ್ಲೇ ಕಮೆಂಟ್ ಸೆಕ್ಷನ್ ಅಲ್ಲೇ ನಾನು ಆನ್ಸರ್ ಮಾಡಬೇಕು ಅಂತಂದ್ರೆ ಇದೇನು ಮಾಡೋಕ್ಕಾಗಲ್ಲ, ನಾನು ಮಾಡ್ತೀನಿ. ಕಳಿಸಿ ಕಮೆಂಟ್ಸ್, ಏನಂತೀರಾ? ಗ್ಲೋಬಲ್ TVS ಅವ್ರ ಒಂದು ಆಫರ್ ಕೊಟ್ಟಿದ್ದಾರೆ ಬ್ರೋ. ಇನ್ನ ಮುಗ್ದಿಲ್ವಾ? ಮುಗ್ದಿಲ್ಲ. ಬೈಕ್ ರಿವ್ಯೂ ಮುಗಿಯಲ್ವಾ ಇಲ್ಲಿಗೆ? ಇಲ್ಲ, ಮುಗೀತು. ಇನ್ನ ಹೇಳಿ ಬ್ರೋ, ಏನೇನ್ ಕೊಡ್ತೀರಾ ಬ್ರೋ ಬೈಕ್ ಜೊತೆಗೆ? ಗುಡೀಸ್ ಕೊಟ್ಬಿಟ್ಟು ಮುಗಿಸ್ಬೇಡ. ಏನಂತೀರಾ ಹೇಳಿ. ಓಕೆ, ಸೊ ನಾಳೆ ಈ ಗಾಡಿನ ಗ್ಲೋಬಲ್ TVS ಅವರು ಅನ್ವೀಲ್ ಮಾಡ್ತಾ ಇದ್ದಾರೆ. ಓಕೆ, ಬೆಂಗಳೂರಲ್ಲಿ ಬಸವೇಶ್ವರನಗರದಲ್ಲಿ ಗ್ಲೋಬಲ್ TVS ಅಡ್ರೆಸ್ ಹಾಕಿರ್ತೀನಿ. ಓಕೆ, ಅಲ್ಲಿ ಬಂದು ಬುಕ್ ಮಾಡಿದವ್ರಿಗೆ ಡೆಲಿವರಿ ತಗೋಬೇಕಾರೆ 10,000 ವರ್ತ್ ಗಿಫ್ಟ್ ಸಿಗುತ್ತೆ. 10,000 ರೂಪಾಯಿ ವರ್ತ್ ಗಿಫ್ಟ್. ಅದು ಮರ್ಚೆಂಡೈಸ್ ಆಗ್ಲಿ, ರೈಡಿಂಗ್ ಗೇರ್ಸ್ ಅಲ್ಲಿ ಅಲ್ಲ, ಮತ್ತೆ ಗಿಫ್ಟ್. ಜಾಕೆಟ್ಸ್ ಆಗ್ಬೋದು, ಬ್ಯಾಗ್ಸ್ ಇರ್ಬೋದು. ಏನ್ ಹೇಳ್ತಿದ್ದೀರಾ ಬ್ರೋ? ಹೌದು, ಅದೊಂದೇ ದಿನ ಇರೋದು? ಅವತ್ತಿನ ದಿನ ಬುಕ್ ಮಾಡಿದ್ರೆ ಸಾಕು. ಸೇಮ್ ಡೇ ಸಮಥಿಂಗ್ ಇಸ್ ಕುಕಿಂಗ್. ಸ್ನೇಹಿತರೆ, ಏನೋ ತಗೊಂಡ್ ಬರ್ತಿದ್ದಾರೆ ಇವರು. ಐ ವರ್ಕ್ ಫಾರ್ ದಿಸ್ ಬ್ರ್ಯಾಂಡ್, ಅಂದ್ರೆ ಟೈಟನ್ ವರ್ಕ್ ಮಾಡ್ತಿರೋದು. ಸೊ ಟೈಟನ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ವಿ ಡೀಲ್ ವಿತ್ ದಿಸ್ ಬ್ರ್ಯಾಂಡ್. ಓಕೆ, ಮತ್ತೆ ಇದು ನಾಟಿಕಾ ಇವ್ರ ಕಡೆಯಿಂದ 10,000 ವರ್ತ್ ಗಿಫ್ಟ್ಸ್. ಹೂವರ್ ಇಸ್ ಬುಕಿಂಗ್ ದಿ ಆರ್ ರಿಟರ್ನ್ ಟುಮಾರೋ. ಸೂಪರ್. ಸೊ ಸ್ನೇಹಿತರೆ, ನೋಡ್ತಾ ಇದ್ದಾರೆ ವಿಡಿಯೋ ಆಲ್ರೆಡಿ ಅದು ಇವತ್ತಿನ ಡೇಟಿಗೆ ಡೆಲಿವರಿ ಇರೋದು. ಬಟ್ ನಾನು ವಿಡಿಯೋ ಮಾಡಿರೋದು ಒಂದಿನ ಹಿಂದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇನ್ನೂ ನೀವೇನಾದ್ರು ನೋಡಿ ಇವಾಗಲೇ ಹೋಗಿ ತೊಗೊಬೇಕು ಅಂದರೆ ಆದಷ್ಟು ಬೇಗ ಬನ್ನಿ ಗ್ಲೋಬಲ್ TVSಗೆ. ಬಂದು ಬುಕ್ ಮಾಡಿಕೊಂಡು ನಿಮ್ಮ ಗಿಫ್ಟ್ ಹ್ಯಾಂಪರ್ಸ್ ಕೂಡ ತೊಗೊಂಡೋಗಿ ಗಾಡಿನೂ ಬುಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇರಲಿಲ್ಲ ಲದಾಖಿಗೆ. ನಿಮ್ಮ ಕೊಡ್ತಾರೆ.